ನಮಸ್ಕಾರ ಸ್ನೇಹಿತರೆ. ಈಗ ಮಟ್ಟಿಗುಳ್ಳ ದೋಸೆ ಮತ್ತು ಹೀರೆಕಾಯಿ ದೋಸೆ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಅಕ್ಕಿಯನ್ನು ನೆನೆ ಹಾಕಿರಬೇಕು. ಹಿಂದಿನ ದಿವಸ ರಾತ್ರಿ ನಾನು 3 ಕಪ್ ಅಕ್ಕಿ ನೆನೆ ಹಾಕಿದ್ದೇನೆ. ಇದನ್ನು ತೊಳೆದು ಗ್ರೈಂಡರಿಗೆ ಹಾಕಲಿಕ್ಕೆ ಮೊದಲು ಬೆಲ್ಲ, ಒಂದು ಲಿಂಬೆ ಗಾತ್ರದ ಹುಣಸೆಹಣ್ಣು, ಅರಿಶಿಣ, ಉಪ್ಪು, ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಮತ್ತು ಮೆಣಸು ಹಾಕಬೇಕು. ಫಸ್ಟಿಗೆ ಅಕ್ಕಿಯನ್ನು ತೊಳೆದು ನೀರು ತೆಗೆದು ಮಿಕ್ಸಿಗೆ ಹಾಕಿ ನಂತರ ಅದಕ್ಕೆ 1 ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಹಾಕಬೇಕು. ನಂತರ 4 ಬ್ಯಾಡಗಿ ಮೆಣಸು, ಅಥವಾ ನಿಮಗೆ ಖಾರ ಜಾಸ್ತಿ ಬೇಕಾದರೆ 5 ಹಾಕಿ. ಆಮೇಲೆ 2 ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 1 ಸ್ಪೂನ್ನಷ್ಟು ಜೀರಿಗೆ, ಮತ್ತು 1 ಸ್ಪೂನ್ನಷ್ಟು ಉಪ್ಪು, ಮತ್ತು ಬೆಲ್ಲ 100 ಗ್ರಾಮ್ನಷ್ಟು ಬೆಲ್ಲ. ಅದನ್ನು ಹೆರೆದು ಹಾಕಿದರೆ ಒಳ್ಳೆಯದು. ಇಷ್ಟನ್ನು ಹಾಕಿ ರುಬ್ಬಬೇಕು. ನುಣ್ಣಗೆ ರುಬ್ಬಿದ ನಂತರ ನಾವು ಹೀರೆಕಾಯಿಯನ್ನು ತೊಳೆದು ಸಿಪ್ಪೆ ತೆಗೆದು ತೆಳುವಾಗಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಎಳೆ ಹೀರೆಕಾಯಿ ಆಗಿರಬೇಕು, ಚೆನ್ನಾಗಿರ್ತದೆ. ಆಮೇಲೆ ಮಟ್ಟು ಗುಳ್ಳ, ಇದು ಉಡುಪಿ ಸೈಡ್ ಬೆಳೀತದೆ. ಇದನ್ನು ಕೂಡ ಚೆನ್ನಾಗಿ ತೊಳೆದು ಅದನ್ನು ತೆಳುವಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಈ ಥರ ರೌಂಡಾಗಿಯೂ ಕಟ್ ಮಾಡ್ಬೋದು, ಅಥವಾ ಅರ್ಧ ಮಾಡಿ ತೆಳುವಾಗಿ ಕಟ್ ಮಾಡ್ಬೋದು. ತೆಳು ಆದಷ್ಟು ಒಳ್ಳೆಯದು. ಆಮೇಲೆ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ಅದನ್ನು ಹದಕ್ಕೆ ತರಬೇಕು, ಒಂದು ಮೀಡಿಯಮ್ ಹದಕ್ಕೆ, ದೋಸೆ ಹಿಟ್ಟಿನ ಹದಕ್ಕೆ. ತುಂಬ ತೆಳು ಕೂಡ ಆಗಬಾರ್ದು. ಆಮೇಲೆ ಬಿಸಿ ಕಾವಲಿಗೆ ತುಪ್ಪವನ್ನು ಸವರಿ, ಎಣ್ಣೆ ಕೂಡ ಆಗ್ತದೆ, ತುಪ್ಪ ಆದರೆ ಜಾಸ್ತಿ ರುಚಿ. ಅದಕ್ಕೆ ಈ ನಾವು ರೆಡಿ ಮಾಡಿದ ಹಿಟ್ಟಲ್ಲಿ ಮುಳುಗಿಸಿ ಒಂದೊಂದಾಗಿ ಹೀರೆಕಾಯಿ ಸ್ಲೈಸನ್ನು ಫಸ್ಟಿಗೆ ಇಡುವ. ಒಂದೊಂದಾಗಿ ಜೋಡಿಸಿ ಇಡಬೇಕಾಗ್ತದೆ. ಆಮೇಲೆ ಅದರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ಮುಚ್ಚಳ ಇಟ್ಟು ಕಾಯಿಸಿ. ಬೆಂಕಿ ಮೀಡಿಯಮ್ ಫ್ಲೇಮ್ ಇರುವ ಹಾಗೆ ನೋಡಿಕೊಳ್ಬೇಕು, ಜಾಸ್ತಿ ಬಿಸಿಯಾದರೂ ಕರಟಿ ಹೋಗ್ತದೆ. ಈಗ ಇದನ್ನು ದೋಸೆಯನ್ನು ಎಬ್ಬಿಸಿ ತಿರುವಿ ಹಾಕಬೇಕು. ಇದು ಉಪ್ಪು, ಹುಳಿ, ಬೆಲ್ಲ, ಖಾರ ಎಲ್ಲ ಸೇರಿ ತಿನ್ನಲು ಬಹಳ ರುಚಿಯಾಗಿರ್ತದೆ. ಇನ್ನು ನಾವು ಮಟ್ಟುಗುಳ್ಳದ ದೋಸೆ ಮಾಡೋಣ. ಹೆಚ್ಚಿಟ್ಟುಕೊಂಡ ಮಟ್ಟುಗುಳ್ಳವನ್ನು ಅದೇ ಹಿಟ್ಟಿಗೆ ಹಾಕಿ ಮೊದಲಿನ ಹಾಗೆ ತುಪ್ಪ ಸವರಿದ ಬಿಸಿ ಕಾವಲಿಗೆ ಒಂದೊಂದಾಗಿ ಜೋಡಿಸಿ ಇಟ್ಟುಕೊಳ್ಬೇಕು. ಕೆಲವು ಮಕ್ಕಳು ತರಕಾರಿ ಇಷ್ಟಪಡೋದಿಲ್ಲ ಸ್ನೇಹಿತರೆ. ಅವರಿಗೆ ಈ ಥರ ರುಚಿ ರುಚಿಯಾಗಿ ದೋಸೆ ಮಾಡಿಕೊಟ್ರೆ ದೋಸೆ ಜೊತೆ ತರಕಾರಿನೂ ಅವರಿಗೆ ಸೇರ್ತದೆ.
ತುಂಬ ಖುಷಿಯಾಗಿ ತಿಂತಾರೆ. ಹೀಗೆ ದೋಸೆ ಕಾದ ನಂತರ ಅದಕ್ಕೆ ಮೇಲೆ ಪುನಃ ತುಪ್ಪ ಹಾಕಿ ದೋಸೆಯನ್ನು ತಿರುವಿ ಹಾಕಿ ಇನ್ನೊಂದು ಬದಿಯನ್ನು ಸಹ ಕಾಯಿಸಬೇಕು. ಈಗ ದೋಸೆ ರೆಡಿ ಆಯಿತು. ಅದರ ಮೇಲೆ ಜೇನುತುಪ್ಪ ಹಾಕಿ ತಿನ್ನಲು ಬಹಳ ರುಚಿಯಾಗಿರ್ತದೆ. ಇದನ್ನು ನೋಡಿ ನೀವು ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಲಿಕ್ಕೆ ಮರಿಬೇಡಿ. ನಮಸ್ಕಾರ ವೀಕ್ಷಕರೇ. ಆಯಿತು.